ಓಕೆ, ಜಸ್ಟ್ ಇವಾಗ ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೇನೆ. ಸೇಮ್ ಕ್ವಶನ್ ಎಲ್ಲರೂ ಆನ್ಸರ್ ಮಾಡ್ತೀರಾ, ನೋ ಡೌಟ್. ಆದರೆ ಜಸ್ಟ್ ಒಬ್ಬ ಸ್ಟೂಡೆಂಟ್ ಆನ್ಸರ್ ಒಂದು ಮಾಡೆಲ್ ಅಂತ ಹೇಳಿ ನಾವಿಲ್ಲಿ ತಕ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ನಿಮಗೆ ಕ್ವಶನ್ ಕೊಡ್ತಾ ಇದ್ದೇನೆ. ಇಲ್ಲಿ ಸರ್ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದಾರೆ. ನಿಮ್ಮದು ವಿಡಿಯೋ ಕೂಡ ಯೂಟ್ಯೂಬ್ದಲ್ಲಿ ಹಾಕೋಣ. ನಿಮ್ಮ ಪೇರೆಂಟ್ಸ್ ಎಲ್ಲ ಕಳಿಸ್ರಿ. ಇವಾಗ ಒಬ್ಬ ಗರ್ಲ್ ಆನ್ಸರ್ ಮಾಡ್ತಾ ಇದ್ದಾಳೆ, ಯಾರಾದರೂ ಒಬ್ಬ ಬಾಯ್ ಬಂದು ಆನ್ಸರ್ ಮಾಡಿ ನಿಮ್ಮದು ಒಂದು ಶಾರ್ಟ್ ವಿಡಿಯೋ ಮಾಡಿ ಯೂಟ್ಯೂಬ್ದಲ್ಲಿ ಹಾಕೋಣ. ನಿಮ್ಮ ಪ್ರಯತ್ನ, ನಮ್ಮ ಉಳ್ಳಾಗಡ್ಡಿ ಸರು ಮೇಡಮ್ ಅವ್ರದ್ದು ಎಲ್ಲ ಟೀಚರ್ಸ್, ನಮ್ಮ ಧಾರವಾಡ ಈ ಸಂಸ್ಥೆಯ ಪ್ರಯತ್ನ ಜಗತ್ತು ನೋಡಲಿ ಅಂತ ಹೇಳಿ ನನ್ನ ಆಸೆ ಇದೆ. ನೋಡಬೇಕು, ನಿಮ್ಮ ಪ್ರಯತ್ನ ಕೂಡ ಜಗತ್ತದ ಮುಂದೆ ಬರಬೇಕು. ನೀವು ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರ, ನಮ್ಮ ಸರ್ ಅವರು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರ. ಇದ್ರ ಪ್ರತಿಫಲ ಏನಪ್ಪ ಅಂತಂದರೆ ನಿಮ್ಮ ಸ್ಟಡಿ ಸೂಪರ್ ಆಗ್ತದ, ಜೊತೆಗೆ ಇನ್ನು ಉಳಿದ ಜನರಿಗೆ ಇನ್ನೂ ನಾಲೆಜ್ ಸಿಗ್ತದ. ನಿಮ್ಮ ಪ್ರಯತ್ನ ಎಲ್ಲರ ಮುಂದೆ ಹೋಗಲಿ ಅಂತ ಹೇಳಿ ನನ್ನ ಆಸೆ ಇದೆ. ಎಸ್, ಅಡ್ಡಿಲ್ಲ. ಯಾರಾದರೂ ಸ್ವಲ್ಪ ಅದು ಕ್ಯಾಮ್ರಾ ಮ್ಯಾನೇಜ್ ಮಾಡಿರಿ. ಸರು ಇಲ್ಲಿ ಬರ್ತಾರೆ. ಸರ್ ಬರ್ರಿ, ಮೇಡಮ್ ಅವ್ರು ಬರ್ರಿ. ಅವಳು ಆನ್ಸರ್ ಕೊಡ್ತಾ ಇದ್ದಾಳೆ, ಅದು ಬರ್ತದೆ. ಒಬ್ಬರು ಬಾಯ್ ಬರ್ರಿ, ಬನ್ನಿ. ಎಸ್, ಬನ್ನಿ. ಗುಡ್. ಇಲ್ಲಿ ಇವಾಗ ನಾನು ಕ್ವಶನ್ ಕೊಡ್ತಾ ಇದ್ದೇನೆ. ಸ್ವಲ್ಪ ಸರಿ ಎಲ್ಲ ಕವರ್ ಆಗ್ತಾ ಇದೆ, ಸರಿಯಾಗಿ ಸೌಂಡ್ ಕ್ಲಿಯರ್ ಇದೆಯಾ? ಎಸ್, ಕಮಾನ್. ನಮ್ಮ ಧಾರವಾಡ ಕ್ರಿಯೇಟಿವ್ ಅಕಾಡೆಮಿ, ಕ್ರಿಯೇಟಿವ್ ನಮ್ಮ ಕೋಚಿಂಗ್ ಸೆಂಟರ್ ಧಾರವಾಡ, ನಮ್ಮ ಉಳ್ಳಾಗಡ್ಡಿ ಸರ್ ಮತ್ತು ಮೇಡಮ್ ಉಳ್ಳಾಗಡ್ಡಿ ಅವರು ಇಲ್ಲಿ ನನಗೆ ಒಂದು ವಿಶೇಷ ಅಮೂಲ್ಯವಾದ ಸಮಯ ಕೊಟ್ಟಿದ್ದಾರೆ. ನನ್ನ ಟೆಕ್ನಿಕ್ಸಾ, ಟ್ರಿಕ್ಸಾ, ಮೆಥಡ್ಸಾ ಶೇರ್ ಮಾಡಲಿಕ್ಕೆ. ನಾನು ಬೆಲ್ಗಾಂದಿಂದ ಬಂದಿದ್ದೇನೆ. ಅಂಕುಶ್ ದುರ್ಗಿ ಅಂಥೇಳಿ, ಇದು ನನ್ನ ಕಾವ್ಯ ನೇಮ್ ಇದೆ, ಜೊತೆಗೆ ಯೂಟ್ಯೂಬ್ ಚಾನಲ್ ನೇಮ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. 4 ಭಾಷೆಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ಸ್ಟೂಡೆಂಟ್ಸಿಗೆ ಸ್ಟಡಿ ಸಪೋರ್ಟಿಂಗ್ ಥಿಂಗ್ಸನ್ನು ಕೊಡೋದ್ರಲ್ಲಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಆ ಒಂದು ಸ್ವರೂಪದಲ್ಲಿ ನಮ್ಮ ಉಳ್ಳಾಗಡ್ಡಿ ಸರ್ ಅವರು, ಮೇಡಮ್ ಅವರು ಸೇರಿಕೊಂಡು ನನಗಿಲ್ಲಿ ಕರೆದಾಗ ಭಾಳ ಖುಷಿ ಅನ್ನಿಸ್ತು. ಜೊತೆಗೆ ಅವರ ಪ್ರಯತ್ನ ಭಾಳ ವಿಶೇಷವಾಗಿದೆ. ನಾನು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅನೇಕ ಸ್ಟೂಡೆಂಟ್ಸ್ ಲೈಫನ್ನು ಸೂಪರ್ ಮಾಡಿಕೊಟ್ಟಿದ್ದಾರೆ. ಈಗ ಈ ನಮ್ಮ 2024 ಸಮ್ಮರ್ ವೆಕೇಶನ್ ಇಲ್ಲಿ ಸರ್ ಅವರು ನಡೆಸ್ತಾ ಇದ್ದಾರೆ, ಸೂಪರಾಗಿ ನಡೆಸ್ತಾ ಇದ್ದಾರೆ. ಆ ಸ್ವರೂಪದಲ್ಲಿ ನಾನು ವೇದಿಕ್ ಮ್ಯಾಥ್ಸ್ದಲ್ಲಿ ಟೆಕ್ನಿಕ್ ಕೊಡ್ತಾ ಕೆಲವೊಂದು ಕ್ವಶನ್ ಆನ್ಸರ್ ನೋಡಿದೆ. A to Z ಸ್ಟೂಡೆಂಟ್ಸ್, ಆಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮಾಡೆಲ್ ನೋಡೋಣ. ಜಸ್ಟ್ ಒಂದು ಮಾಡೆಲ್ ವೇದಿಕದಲ್ಲಿ ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೇನೆ ಒಬ್ಬ ಸ್ಟೂಡೆಂಟ್ಗೆ. ಜಸ್ಟ್ 6th ಪಾಸ್ ಸ್ಟೂಡೆಂಟ್, 7th ಇವಾಗ ಎಂಟ್ರಿ ಕೊಟ್ಟರು ಕೂಡ 6th ಪಾಸ್ ಸ್ಟೂಡೆಂಟ್ಸ್ ಮೀನ್ಸ್ 6 ಸ್ಟೂಡೆಂಟ್ ಸಿ ಲೆವೆಲ್ ಸ್ಟೂಡೆಂಟ್. 6th ಪಾಸ್ ಅಲ್ಲ, ಇನ್ನು 7th ಇನ್ನು ಹೋಗಬೇಕು. ಹೌದು, 7th ಮುಗಿಸಿ 8th ಅಲ್ಲ, 7th ಹೋಗಬೇಕು. ಮೀನ್ಸ್ ನನ್ನ ಲೆಕ್ಕಕ್ಕೆ 6th ಸ್ಟೂಡೆಂಟ್. ನೀನು ಯಾವ ಕ್ಲಾಸು? 9th ಹೋಗ್ತಾ ಇದ್ದಿ. ಗುಡ್ ಗುಡ್. ಬನ್ನಿ, ನಿನಗೊಂದು ಕ್ವಶನ್ ಕೊಡೋಣ, ಇಲ್ಲೊಂದು ಕ್ವಶನ್ ಕೊಡೋಣ. ಚಿಕ್ಕವ್ರಿಗೆ ಮೊದಲೇ ಕ್ವಶನ್ ಇದೆ. 1 1 1 1 1 1 1 ಈ ಥರ 11 ಒನ್ಸ್ ಇವೆ. ಅದರ ಸ್ಕ್ವೇರ್ ಮಾಡಬೇಕಾಗಿದೆ. 11 ಒನ್ಸ್ ಇಟ್ಸ್ ಅ ಸ್ಕ್ವೇರ್. ಓಕೆ, ಆನ್ಸರ್ ಕೇಳೋಣ. ಕ್ವಶನ್ ಅರ್ಥ ಆಗಿದೆ ಪಿ? ಎಸ್, ಕಮ್ ಆನ್. ಫಸ್ಟ್ ಅಸೆಂಡಿಂಗ್ ಆರ್ಡರ್ನಾಗ ಹೋಗೋಣ. 1 2 3 4 5 6 7 8 9 10 11. ಆಮೇಲೆ ಡಿಸೆಂಡಿಂಗ್ 10 9 8 7 6 5 4 3 2 1 ಇವನ್ನೆಲ್ಲ ಕೂಡಿಸಿದ್ರು. 1 2 3 4 5 6 7 8 9 10 11 10 9 8 7 6 5 4 3 2 1. ವಾವ್, ಸೂಪರ್. ಕ್ಲಾಸು, ಆಮೇಲೆ ಕೋಚಿಂಗ್ ಸೆಂಟರ್ ಹೆಸರು, ಆಮೇಲೆ ನಿನ್ನ
ನನ್ನ ಹೆಸರು ಖುಷಿ. ನಾನು ಕ್ರಿಯೇಟಿವ್ ಅಕಾಡೆಮಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಳಗಾಂದಿಂದ ಬಂದಿದ್ದೇನೆ. ನನ್ನ ಸ್ಕೂಲ್ ಹೆಸರು ಸೆಂಟ್ ಜೋಸೆಫ್ ಕಾನ್ವೆಂಟ್ ಹೈಸ್ಕೂಲ್. ಅಕಾಡೆಮಿ ಧಾರವಾಡ. ಕ್ರಿಯೇಟಿವ್ ಅಕಾಡೆಮಿ ಧಾರವಾಡ. ಹೇಗೆ ಅನಿಸ್ತಾ ಇದೆ ನಿನಗಿದು? ಒಂದು ನಿಮಿಷ. ಹೇಗೆ ಅನಿಸ್ತಾ ಇದೆ ಇದು ನಿನಗೆ ವೇದಿಕ್ ಟೆಕ್ನಿಕ್ಸ್? ಈಸಿ ಅನ್ನಿಸ್ತಿದೆ. ಓಕೆ, ಗುಡ್, ವೆರಿ ವೆರಿ ನೈಸ್, ಥ್ಯಾಂಕ್ ಯು. ನಿಂತ್ಕೊಳ್ಳಿ. ಎಸ್, ಕಮ್ ಆನ್. ಇನ್ನೊಬ್ಬ ಸ್ಟೂಡೆಂಟ್ ಬಂದಿದ್ದಾನೆ. ಅವನಿಗೆ ಇದೇ ಕ್ವಶನ್ದಲ್ಲಿ ಕೊಡಲಿ ಅಥವಾ 9900 ಮಿಡಲ್ 0 ಟೆಕ್ನಿಕ್ ಕೊಡೋಣ? ಓಕೆ, ಕಮ್ ಆನ್. ಇದೇ ಕ್ವಶನ್ ಕೊಡೋಣ, ಸ್ವಲ್ಪ ದೊಡ್ಡ ಪ್ರಮಾಣದಾಗ ಕೊಡೋಣ. ಓಕೆ, ಇನ್ನೊಬ್ಬತ್ತ ಸ್ಟೂಡೆಂಟ ಜಸ್ಟ್ 8th ಪಾಸ್ ಮಾಡಿ 9th ಹೋಗ್ತಾ ಇದ್ದೇನೆ. ನನ್ನ ಲೆಕ್ಕದಲ್ಲಿ 8th ಸ್ಟೂಡೆಂಟ್. ಕಮ್ ಆನ್. ಕ್ವಶನ್ ಇದೆ 1 1 1 1 1. ಈ ತರ 13 ones ಇವೆ. 13. Is it clear? Then it's a square. ಸ್ವಲ್ಪ ಇದನ್ನ ಸಮೀಪ ತಗೊಂಡು ಮಾತಾಡ್ಬೇಕು. ಫಸ್ಟ್ ನಾವು ಅದನ್ನ ಎಸೆಂಡಿಂಗ್ ಮಾಡ್ಬೇಕಂದ್ರೆ 1 2 3 4 5 6 11 12 13. ಆಮೇಲೆ ಡಿಸೆಂಡಿಂಗ್ 12 11 10 9 8 7 6 5 4 3 2 1. ಈಗ ಇದಷ್ಟು ಕೂಡಿಸಿದ್ರೆ 1 2 3 4 5 6 7 8 9 10 11 12 13. ಇದರ ಡಿಸೆಂಡಿಂಗ್ 12 11 10 9 8 7 6 5 4 3 2 1. It will be the answer. ಸ್ಕೂಲ್ ಮೆಥಡ್ದಲ್ಲಿ ಎರಡೂದರಲ್ಲಿ ಬಿಡಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದೊಂದು ಲಾಸ್ಟ್ ಮ್ಯಾಥ್ಸ್ದಲ್ಲಿ. ಆಮೇಲೆ ಒಂಚೂರ ನಿಮ್ಮ ಲೆಸನ್ಸ್ ಓದಿದನ್ನು ಮರಿಲೇಬಾರ್ದು. ಯಾವ ಬೇಕಾದ ಬುಕ್ ಇರಲಿ, ಸೂಪರ್ ಆಗ್ತದೆ. ಬನ್ನಿ ಇಲ್ಲಿ ನೋಡೋಣ. ಸೇ 45 square minus 44 square. 45 square minus 44 square. ಇಲ್ಲಿ ಇದು ದಿನನಿತ್ಯ ನಿಮಗೆ ಬರೋ ಲೆಕ್ಕ. ಎಲ್ಲರಿಗೂ, ಎಲ್ಲ ಕ್ಲಾಸಿಗೆ, ನಾರ್ಮಲ್ ಹೈಸ್ಕೂಲ್ ಸೆಕ್ಷನ್ದಲ್ಲಿ ಎಲ್ಲರಿಗೂ ಬರ್ತದೆ ಇದು. ಇಲ್ಲಿ ಏನು ಹೇಳ್ತಾರೆ ವೇದಿಕದಲ್ಲಿ, 2 ಸ್ಕ್ವೇರ್ ಇದ್ದು ಮಧ್ಯ ಮೈನಸ್ ಇದ್ರೆ, ವೇದಿಕದಲ್ಲಿ ಹೇಳ್ತಾರೆ 2 ಕೂಡಿಸಿಬಿಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. 2 ಕೂಡಿಸಿದ್ರೆ ಎಷ್ಟಾಯ್ತು? ಬರೀ ನಮ್ಮ ಮೇಲೆ ಬಂದ್ಬಿಡಿ. 2 ಕೂಡಿಸಿದ್ರೆ ಎಷ್ಟಾಗ್ತದ? 89. ದಿಸ್ ಇಸ್ ಆನ್ಸರ್. ಈಗ ಸ್ಕೂಲ್ ಮೆಥಡ್ದಲ್ಲಿ ಬಿಡಿಸೋಣ ಬನ್ನಿ. ಇನ್ನೂ ಮೇಲೆ ಬರೆಸೋಣ. ಹೌದು, ನಂಬರ್ಸ್ ಸ್ಪಷ್ಟ ಕಾಣೋದಿಲ್ಲ. ಇಲ್ಲಿ ಇದಕ್ಕೆ ಫಾರ್ಮುಲಾ ಅಪ್ಲೈ ಆಗ್ತದ. ಸ್ಕೂಲ್ ಫಾರ್ಮುಲಾ, ಸ್ಕೂಲ್ ಮೆಥಡ್ದಲ್ಲಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ಈ ಫಾರ್ಮುಲಾ ಅಪ್ಲೈ ಆಗ್ತದ. ಇದರ ಎಕ್ಸ್ಪಾನ್ಷನ್ ಏನು ಬರ್ತದ? a ಪ್ಲಸ್ b, a ಮೈನಸ್ b. ಇದರ ಫಾರ್ಮುಲಾ. First bracket plus, second bracket minus. What is a here? 45. B ಅಂದಾಗ ಬಿಡಿಸು ನೋಡಿ. ಈಗ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಒಂದು ಬ್ರಾಕೆಟ್ ಪ್ಲಸ್, ಒಂದು ಬ್ರಾಕೆಟ್ ಮೈನಸ್. ದಟ್ ಈಸ್ 45 plus 44. Second bracket 45 minus 44. ನೆಕ್ಸ್ಟ್ ಸ್ಪಷ್ಟ ಬದಲಾಗ್ತದೆ ಸರ್. ನಂಬರ್ಸ್ ಫಸ್ಟ್ ಇವೆ, ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಎದ್ದು ಕಾಣೋದಿಲ್ಲ ನಂಬರ್ಸ್. ಓಕೆ, ನೆಕ್ಸ್ಟ್ addition of these two 89. Subtraction of 1. Next 89 into 1. 89 ones are okay.
ದಿಸ್ ಇಸ್ ಕೂಲ್ ಆನ್ಸರ್. ದಿಸ್ ಇಸ್ 89. ಓಕೆ, ಸೂಪರ್ ಟೆಕ್ನಿಕ್ ಇದೆ. ಇವೆಲ್ಲವೂ ನಿಮಗೆ ಸ್ಕೂಲ್ ಮ್ಯಾಥ್ಸ್ ಸೂಪರ್ ಫಾಸ್ಟ್ ಮಾಡಿ ಕೊಡ್ತದ. ವೇದಿಕ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆದ್ರೆ ಬ್ಯಾಡ್ ಲಕ್, ಬಹಳಷ್ಟು ವೇದಿಕ್ ಲೆಸನ್ಸ್ ಮಿಸ್ಸಿಂಗ್ ಆಗಿವೆ. ನಾನು ಹುಡುಕಾಡ್ತಾ ಇದ್ದೇನೆ 50 ವರ್ಷ ಮೇಲಾಯ್ತು. ಎಲ್ಲೆಲ್ಲಿ ವಿಡಿಯೋ ಸಿಗ್ತಾವೆ, ಎಲ್ಲೆಲ್ಲಿ ಅವ್ರ ಟೆಕ್ನಿಕ್ ಸಿಗ್ತಾವೋ ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೀನಿ. ನಾನು ಬುಕ್ಸ್ನಲ್ಲಿ ಕೂಡ ಕೊಡ್ತಾ ಇದ್ದೀನಿ. ವೇದಿಕ್ ಮ್ಯಾಥ್ಸ್ ಸೂಪರ್ ಮ್ಯಾಥ್ಸ್ ಇದೆ, ನಮ್ಮ ಹಿರಿಯರು ಮಾಡಿದ್ದು. ಇನ್ನು ಲಾಸ್ಟ್ ಒಂದು ಡಿವಿಷನ್ ಹೇಳಿಬಿಡೋಣ, ಕ್ಲೋಸ್ ಮಾಡೋಣ. ಮ್ಯಾಥ್ಸ್ ಅನ್ನ ಒಂದು ಡಿವಿಷನ್ ನೋಡಿ. ಡಿವಿಷನ್ ಕಮಾನ್, ಕಂಟಿನ್ಯೂ ಇರಲಿ, ಹಾಗೆ ಮಾಡಿ. ಅದನ್ನ ಸ್ವಲ್ಪ ಜೂಮ್ ಮಾಡಿ ತಗೊಳ್ರಿ. ಸೇ 2 3 4 ಡಿವೈಡೆಡ್ ಬೈ 5. 1 2 3 4 ಡಿವೈಡೆಡ್ ಬೈ 5. ಇಲ್ಲೇನು ಹೇಳ್ತಾರೆ? ಕೊಟ್ಟ ನಂಬರ್ ಅನ್ನ ಡಬಲ್ ಮಾಡ್ಕೊಳ್ಳಿ. ಕೊಟ್ಟ ನಂಬರ್ ಡಬಲ್ ಮಾಡ್ಕೊಳ್ಳಿ. ವೇದಿಕದಲ್ಲಿ 4 ಡಬಲ್ ಕೊಟ್ಟ ನಂಬರ್ ಡಬಲ್ ಮಾಡ್ಕೊತೀವಿ. ಈಗ ಇಲ್ಲಿ 1 5 ಇದೆ. 1 5 ಒಂದನ್ನ ಬಿಟ್ಟು ಪಾಯಿಂಟ್ ಕೊಡಿ. ಓಕೆ, ದಿಸ್ ಇಸ್ ಆನ್ಸರ್. ಮುಗಿತ್ ಲೆಕ್ಕ. ಇವಾಗ ಇದಕ್ಕೆ ಸ್ಕೂಲ್ನಲ್ಲಿ ಬಿಡಿಸೋಣ. ಸ್ಕೂಲ್ ಲೆಕ್ಕದಲ್ಲಿ, ನಿಮ್ಮ ಸಿಲೆಬಸ್ ಲೆಕ್ಕದಲ್ಲಿ ನೋಡಿ. ಇದನ್ನ 1 2 3 4 ಡಿವೈಡೆಡ್ ಬೈ 5 ಇದನ್ನೇ ಇಟ್ಕೊಂಡೆ. ಇಲ್ಲೇನು ನಿಮ್ಗೆ ಟೀಚರ್ಸ್ ಕಲಿಸಿರ್ತಾರೆ ಸ್ಕೂಲ್ನಲ್ಲಿ, ಕೆಳಗಡೆ 5 ಬಂದಾಗ ಇದನ್ನ 10 ಅಥವಾ 100 ಮಾಡ್ಕೋಬೇಕು. ನಿಯರೆಸ್ಟ್ ಯಾವುದು 10. ಈ 10 ಮಾಡ್ಕೊಳ್ಳಿಕ್ಕೆ ಎಷ್ಟು ಗುಣಾಕಾರ ಕೊಡಬೇಕು? 2 ಮಲ್ಟಿಪ್ಲೈ ಮಾಡಿ. ಆಮೇಲೆ 2 ಅಪ್ಸೈಡ್ ಕೂಡ ಕೊಡಬೇಕು. ರೇಷಿಯೋ ಕೆಡಬಾರ್ದು, ರೇಷಿಯೋ. ಸೊ ಅಪ್ಸೈಡ್ 2 ಕೊಡಬೇಕು. ಆಮೇಲೆ 5 2 10, 2 4 ಈ ಕೆಳಗಿನೂ ಮೇಲಿನೂ ಅವ್ರು ನೇರವಾಗಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಡೈರೆಕ್ಟ್. 5 2 10, 2 4 8. ನೆಕ್ಸ್ಟ್ ಇಲ್ಲಿ 1 0 ಇದೆ. ಒಂದನ್ನು ಬಿಟ್ಟು ಪಾಯಿಂಟ್ ಕೊಡಬೇಕು. ಸ್ಕೂಲ್ ಮೆಥಡ್ 2 4 6.8. ಓಕೆ, ದಿಸ್ ಇಸ್ ಸ್ಕೂಲ್ ಮೆಥಡ್. ಎಸ್, ಈ ತರ ಬಹಳಷ್ಟು ಥಿಂಗ್ಸ್ ಇವೆ. ನೀವೇನಾದರೂ ಫಾಲೋ ಅಪ್ ಮಾಡಿದ್ರೋ ಎಕ್ಸ್ಟ್ರಾ ಆರ್ಡಿನರಿ ಆಗ್ತೀರಾ. ಎಕ್ಸ್ಟ್ರಾ ಆರ್ಡಿನರಿ. ನಾನು ಸರ್ ಅವರು ನಿಮ್ಮ ಸಂಸ್ಥೆಗೆ, ಈ ಅಕಾಡೆಮಿಗೆ ಯಾವಾಗ ಸಮಯ ಸಿಗ್ತದ ಅವಾಗ ಬಂದು ಕೊಡ್ತಾ ಇರ್ತೀನಿ, ನೋ ಡೌಟ್ಸ್. ಆದರೆ ಇವಾಗ ಶೆಡ್ಯೂಲ್ ಭಾಳ ಟೈಟ್ ಇದೆ. ಪೂರ್ತಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ದಲ್ಲಿ ನಾನು ಪ್ರೋಗ್ರಾಮ್ ನಡೀತಾ ಇದ್ದೇವೆ. ಸ್ವಲ್ಪ ಭಾಳ ಅಡ್ಡಾಡ್ದಾಗ್ತಾ ಇದೆ. ಆದರೂ ಸಾಮಾನ್ಯವಾಗಿ ನೀವು ಈ ಥಿಂಗ್ಸನ್ನು ಫಾಲೋ ಅಪ್ ಮಾಡಿ ಸೂಪರ್ ಆಗ್ತೀರಾ. ಓಕೆ, ಇವಾಗ ಲಾಸ್ಟ್ ಹೋಗ್ತಾ ಇದ್ದೇನೆ. ಅಂಕು ಸ್ಟಡಿ ಮೆಥಡ್. ಇದನ್ನು ಫಾಲೋ ಅಪ್ ಮಾಡಿದರೆ ನಿಮ್ಮ ಬುಕ್ಸ ಈಸಿಯಾಗಿ ಬಹ್ಯಾಟ್ ಆಗ್ತವೆ. ಮರಿದೇ ಇಲ್ಲ. ಜಸ್ಟ್ ಶಾರ್ಟ್ದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿದಿನ್ 5 minutes. ಆ್ಯಕ್ಚುಲಿ 30-40 minutes ಲೆಕ್ಚರ್ ಇದೆ.